ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ನಾನು ಹೇಳುವುದು ಸ್ಟೋರಿ ಏನು ಅಂತಂದರೆ, ಪ್ರತಿಯೊಬ್ಬರು ಯಾವುದೇ ಆಗಲಿ, ನಿಮ್ಮವರು ಯಾರು, ನಿಮ್ಮವರು ಅಲ್ಲದಿರೋ ಯಾರು, ನೀವು ನೀವು ಅವ್ರ ಮೇಲೆ ತೋರಿಸುವಂಥ ಪ್ರೀತಿ ಅವರು ತೋರಿಸುತ್ತಾರಾ, ರಿಟರ್ನ್ ಕೊಡುತ್ತಾರಾ, ಕೊಡಲ್ವಾ, ವಿಶ್ವಾಸ ಅನ್ನೋದು ಇರುತ್ತಾ ಇರೋಲ್ಲ ಅನ್ನೋದು ಒಂದು ಎಕ್ಸಾಂಪಲ್, ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಒಂದು ಚಿಕ್ಕ ಹುಡುಗಿ ರೋಡಿನ ಮೇಲೆ ಹೋಗ್ತಾ ಹೋಗ್ತಾ ಒಂದು ನಾಯಿ ಮರಿ ಕಾಣುತ್ತೆ. ಡಾಗ್ ಕಾಣುತ್ತೆ, ಒಂದು ಸಣ್ಣದು, ಒಂದು ಕೂಸು. ಸೊ ಅದನ್ನ ನೋಡಕ್ಕೆ ಆ ಡಾಗ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೇರ್ ಇರುತ್ತವೆ, ವೈಟ್ ಆಗಿರುತ್ತೆ, ತುಂಬಾ ನೀಟಾಗಿ, ತುಂಬಾ ನೋಡಕ್ಕೆ ಮಾತ್ರ ಮುದ್ದು ತರ ಇರುತ್ತೆ. ಒಂದು ಚಿಕ್ಕ ಹುಡುಗಿಗೆ, ಆ ಪಾಪಗೆ ತುಂಬಾ ಇಷ್ಟ ಆಗುತ್ತೆ ಆ ನಾಯಿ ಮರಿ. ಸೊ ಅದನ್ನ ಹೇಗಾದರೂ ಸರಿ ಅದನ್ನ ತಗೊಂಡು ನಾವು ಬೆಳೆಸ್ಕೋಬೇಕು ಅಂತ ಆ ನಾಯಿ ಮರಿ ಮನೆಗೆ ತಗೊಂಡು ಬಂದು ಅದಕ್ಕೆ ಕಟ್ಟಾಕುತ್ತಾರೆ. ಸೊ ಒಂದು ಮೂಲೆಯಲ್ಲಿ ಹಗ್ಗದ ಒಂದೊಂದು ಕಟ್ಟಾಕಿ ಅದನ್ನ ಬೆಳೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತಾಳೆ ಒಂದು ಚಿಕ್ಕ ಹುಡುಗಿ. ಆವಾಗ ಅವ್ರ ಪೇರೆಂಟ್ಸು ಎಲ್ಲರೂ ಚೆನ್ನಾಗಿದೆ, ಎಲ್ಲರೂ ಓಕೆ, ಪರವಾಗಿಲ್ಲ ಅಂತ ಕಾಂಪ್ಲಿಮೆಂಟ್ ಕೊಡುತ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ದಿನ ಆ ಹುಡುಗಿ ಏನೇನು ತಿಂತಾಳಲ್ಲ, ಹಾಲು, ಬ್ರೆಡ್ಡು, ಬಿಸ್ಕಿಟು, ಸೊ ಅವ್ರು ಏನು ತಿಂದರೂ ಕೂಡ ಪ್ರತಿ ಒಂದು ಆ ನಾಯಿ ಮರಿಗೆ ಹಾಕ್ತಿದ್ರು. ಆ ನಾಯಿ ಮರಿಗೆ ಈ ಅವ್ರ ತಾಯಿ ತಂದೆ ಆ ಹುಡುಗಿಗೆ ಎಷ್ಟು ಪ್ರೀತಿವಾಗಿ ನೋಡ್ಕೊತಾ ಇದ್ರು, ಆ ನಾಯಿ ಮರಿಗೆ ಇವಳು ಅದೇ ರೀತಿ ನೋಡ್ಕೊತಾ ಇದ್ರು. ಅದಕ್ಕೆ ಬಿಡ್ತಾ ಇಲ್ಲ, ಕಟ್ಟಾಕಿದೇ ಇರ್ತಿತ್ತು. ಯಾಕೆಂದರೆ ಬಿಟ್ಟಿದ್ದಾರೆ ಮತ್ತೆ ಈ ಕಡೆ ಹೋಗುತ್ತೋ ಅಂತ. ಸೊ ಸ್ವಲ್ಪ ದಿನ ಆಗಿದ ಮೇಲೆ, ಚೆನ್ನಾಗಿ ಪ್ರೀತಿ ತೋರಿಸಿದ ಮೇಲೆ ಒಂದು ಟೆಸ್ಟ್ ಮಾಡುತ್ತಾಳೆ. ಇದು ನಾಯಿ ಮರಿ ಇಷ್ಟೆಲ್ಲಾ ಪ್ರೀತಿ ಮಾಡುತ್ತಿದ್ದೀನಲ್ಲ, ಒಂದು ಸಾರಿ ನಾವು ಬಿಟ್ಟು ನೋಡೋಣ ಇದು ಎಲ್ಲಿಗೆ ಹೋಗುತ್ತೋ ಅಂತ ಬಿಡುತ್ತಾರೆ. ಬಿಟ್ಟಿದ ಮೇಲೆ ಆ ನಾಯಿ ಮರಿ ನಾಯಿ ಮರಿ ಏನು ಮಾಡುತ್ತೆ ಅಂತಂದ್ರೆ, ಹಗ್ಗನ್ನ ಬಿಚ್ಚಿದಾಗ ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಿಗಲ್ದಂಗೆ ಓಡೋಕೆ ಸ್ಟಾರ್ಟ್ ಮಾಡುತ್ತೆ. ಆ ಹುಡುಗಿ ಸೈಲೆಂಟ್ ಆಗಿರುತ್ತಾಳೆ. ನೋಡೋಣ ನೋಡೋಣ, ಆಟ ಆಡ್ಕೋತಾ ಸ್ವಲ್ಪ ಹೊತ್ತು ಆಟ ಆಡ್ಕೋತಾ ಹೋಗಿ ಅದು ಎಕಡೋ ಹೋಗ್ಬಿಡುತ್ತೆ. ಆ ಹುಡುಗಿ ಆ ಟೈಮ್ನಲ್ಲಿ ಹೋಗೋ ಮೊದಲು ಆ ಹುಡುಗಿ ನೋಡಿಲ್ಲ ನಾಯಿ ಮರಿ, ಯಾರು ನೋಡಿಲ್ಲ. 1 ಅವರ್ ಬಿಟ್ಟಿದಾಗ ಸೊ ಅದು ಎಕಡೋ ಓಡ್ಕೋತು, ಎಕಡೋ ಆಗಮಾಗಿತ್ತು. ಅವಾಗ ನಾಯಿ ಮರಿ ಕಾಣಿಸಲ್ಲ, ತುಂಬಾ ದೂರ ಹೋಗುತ್ತೆ ಅದು. ಏಕೆಂದರೆ ಯಾವಾಗಲೂ ಅದು ಕಟ್ಟೆ ಹಾಕಿದಿತ್ತಲ್ಲ, ಸೊ ಅದು ಸಡನ್ಲಿ ಅದಕ್ಕೆ ಆ ಹಗ್ಗವನ್ನು ಬಿಚ್ಚಿದಾಗ ಅದು ಸಡನ್ಲಿ ಓಡೋಕೆ ಸ್ಟಾರ್ಟ್ ಮಾಡುತ್ತು, ಹೋಯ್ತು ಬಿಡುತ್ತು. ಆವಾಗ ಆ ಹುಡುಗಿ ಅನ್ನೋದು ತುಂಬಾ ಅಳೋಕೆ ಸ್ಟಾರ್ಟ್ ಮಾಡಿದ್ರು. ನಾಯಿ ಮರಿ ಹೋಯ್ತಲ್ಲ, ಇವಾಗ ಬರೋದಿಲ್ಲ, ಇಷ್ಟೆಲ್ಲ ಪ್ರೀತಿ ಮಾಡಿದ್ರು ಕೂಡ ಹೋಯ್ತಲ್ಲ ಅಂತ. ಸೊ ತಾಯಿ ತಂದೆ ನೋಡೋಕೆ ಆಗೋದಿಲ್ಲ, ಊಟ ಮಾಡುತ್ತ ಆ ಹುಡುಗಿ ಆ ನಾಯಿ ಮರಿ ಹೋಗಿದೆ ಅಂತ ಊಟ ಮಾಡಲ್ಲ, ಯಾವಾಗಲೂ ಅಳ್ಕೊತಾ ಇರೋದು, ಏನ್ ಫಾದರ್ಗೆ ತುಂಬಾ ಕಷ್ಟ ಕೊಡೋದು. ಈ ತರ ತುಂಬಾ ಅಳ್ತಾ ಇದ್ದಾಗ ತಂದೆ ತಾಯಿಗೆ ಅನ್ನೋದು ಬಹಳ ನೋವಾಗುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ಅವ್ರು ನೋಡಕ್ಕೆ ಆಗುತ್ತೆ ಇಲ್ಲ. ಅವಾಗ ಎಲ್ರೂ ಆ ನಾಯಿ ಮರಿಗೆ ನೋಡಕ್ಕೆ ಹೋಗ್ತಾ ಇದ್ರು. ಬಟ್ ಆ ನಾಯಿ ಮರಿ ಸಿಕ್ಕಿಲ್ಲ, ಕಾಣಿಸಿಲ್ಲ. ಅವಾಗ ಒಂದ್ ದಿನ ಆಗುತ್ತೆ. ಒಂದ್ ದಿನ ತನಕ ಹುಡುಗಿ ಏನು ಮುಟ್ಟೋದೇ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಪ್ರೀತಿವಾಗಿ ಬೆಳೆಸ್ಕೊಂಡ ನಾಯಿ ಸಡನ್ಯವಾಗಿ ಕಾಣಿಸಲ್ದಂಗಿದ್ದಾಗ ಎಷ್ಟು ನೋವಾಗುತ್ತೆ ಅಂತ ಆ ಹುಡುಗಿಗೆ ಗೊತ್ತಾಗುತ್ತೆ ಅಲ್ವಾ. ಯಾವಾಗ್ಲೂ ಎಮೋಷನಲ್ ಆಗ್ಬಿಡುತ್ತಾಳೆ. ನಾಯಿ ಮತ್ತೆ ಬರುತ್ತೋ ಇಲ್ವೋ, ಎಕಡೆ ಹೋಗ್ತೋ ಎಕಡೆ ಇಲ್ವೋ ಅಂತ ಟೆನ್ಷನ್ ಬೀಳುತ್ತೆ, ಅಳುತ್ತೆ, ಊಟ ಮಾಡೋದಿಲ್ಲ. ಅವಾಗ ತಂದೆ ತಾಯಿ ನೋಡ್ಲಕ್ ಆಗಲ್ದಕ್ಕ ನಾಯಿ ಮರಿಗೆ ನೋಡಕ್ಕೆ ಟ್ರೈ ಮಾಡುತ್ತಾರೆ, ಎಲ್ಲಿ ಹೋಗಿದೆ ಎಲ್ಲಿಲ್ಲ ಹುಡುಕಕ್ಕೆ ಟ್ರೈ ಮಾಡುತ್ತಾರೆ. ಸೊ ಒಂದ್ ದಿನ ಆಗಿದ ಮೇಲೆ ಆ ಹೋಗಿದ ನಾಯಿ ಮರಿ ಏನಿರುತ್ತೋ ಅದೇ ಬಂದು ಆ ಹುಡುಗಿ ಹತ್ರ ಬಂದು ಕಾಲ್ ಕೆಳಗೆ ಮಲ್ಕೋತದೆ. ಕಾಲ್ ಕೆಳಗೆ ಒಂದು ಮಲ್ಕೋತದೆ. ಅವಾಗ ಆ ಹುಡುಗಿ ನೋಡಿ ತುಂಬಾ ಖುಷಿ ಆಗುತ್ತೆ. ನಾಯಿ ಮರಿಗೆ ನೋಡಿ ಆವಾಗ ಅನ್ಸುತ್ತೆ ಎಲ್ಲರೂ ಖುಷಿ ಆಗುತ್ತಾರೆ. ಏಕೆಂದರೆ ಅಷ್ಟೊಂದು ಪ್ರೀತಿವಾಗಿ ಬೆಳೆಸ್ಕೊಂಡ ನಾಯಿ ಸಡನ್ಲಿವಾಗಿ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರು ಕೂಡ, ಕಾಳಜಿ ಪ್ರೀತಿ ತೋರಿಸಿದ್ರು ಕೂಡ ಅದು ಬಿಟ್ಟು ಹೋಗಿದೆ ಅಂದಾಗ ಯಾರಿಗ್ ನೋವಾಗೋದಿಲ್ಲ? ಸೊ ಅದೇ ರೀತಿ ಆ ನಾಯಿ ಸಡನ್ಲಿ ಬಿಟ್ಟು ಹೋಗಿದಾಗ ಹುಡುಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದ್ ದಿನ ಆಗಿದ ಮೇಲೆ ಅದೇ ಹೋಗಿದ್ದ ನಾಯಿ ಮತ್ತೆ ಆ ಹುಡುಗಿನ ಹತ್ರ ಬಂದು ಕಾಲ್ ತಳಗೆ ಬೀಳುತ್ತೆ. ಅವಾಗ ಆ ಹುಡುಗಿ ಅದನ್ನ ನೋಡಿ ಸಂತೋಷವಾಗಿ ಖುಷಿ ಖುಷಿಯಾಗಿ ಇರುತ್ತಾಳೆ. ಎಲ್ರೂ ಸಂತೋಷ ಪಡುತ್ತಾರೆ. ಅವಾಗ ಏನ್ ಹೇಳುತ್ತೇನೆ, ಅವ್ರ ತಂದೆ ಅವರಿಗೆ ಒಂದು ಮಾತು ಹೇಳುತ್ತಾನೆ ಕೂಸಿಗೆ, ನೋಡು ಮಗ, ನೀನು ಇಷ್ಟೆಲ್ಲಾ ನಿನಗೇನ್ ಪ್ರತಿ ಒಂದು ನೀನು ಏನ್ ತಿಂತೀಯಲ್ಲ ಅದಕ್ಕೆಲ್ಲಾ ಮಾಡ್ತಿದ್ಯಾ, ಎಲ್ಲ ಆಗ್ತಿದೆ ಹಾಲು, ನೀ ಏನ್ ಬೇಕಾದ್ರೆಲ್ಲ ಹಾಲು ಬಿಸ್ಕಿಟ್ ಹಾಕ್ತಿದ್ಯಲ್ಲ, ಸೊ ನೀನು ಹಾಕಿದ ಪ್ರೀತಿವನ್ನ ಅದು ನಿನಗೆ ರಿಟರ್ನ್ ಕೊಡುತ್ತಾ ಇಲ್ಲ ಅನ್ನೋದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡು. ನೀನು ಅಷ್ಟೊಂದು ಪ್ರೀತಿವಾಗಿ ನೋಡಿದಲ್ವಾ, ಅದು ಬಿಟ್ಟು ಹೋಗಿದೆ ಅಲ್ವಾ, ಅದು ನಿನ್ನ ಪ್ರೀತಿ ಬೇಕು ಅಂದಿದ್ದಕ್ಕೆ ಮತ್ತೆ ರಿಟರ್ನ್ ಬಂದಿದೆ. ಏಕೆಂದರೆ ಒಂದ್ ದಿನ ಅದೆಲ್ಲ ತಿರುಗಾಡಿ ಬಂದು ನೋಡಿದ್ರೆ ನಿನ್ನಷ್ಟು ಪ್ರೀತಿ ಯಾರು ಕೊಟ್ಟಿಲ್ಲ. ಅದಕ್ಕೊಂದು ಅರ್ಥ ಮಾಡ್ಕೊಂಡು ಲಾಸ್ಟ್ ನಿನ್ನ ಹತ್ರ ಬಂತು. ಅವಾಗ ಅನಿಸುತ್ತೆ ಅದು ಇವಾಗ ಇದು ನಿಂದ ನಾಯಿ, ಇಲ್ಲಿವರೆಗೆ ಇದ್ದಿದ್ದು ಕಟ್ಟಿ ಹಾಕಿದ ನೋಡು ಅದು ನಿನ್ನ ನಾಯಿ ಅಲ್ಲ.
ಇವಾಗ ಕುಲ್ಲ ಬಿಟ್ಟು ಬಿಡು. ಯಾಕೆಂದರೆ ನೀನು ಒಂದ್ ದಿನ ಎಕಡೋ ಹೋಗಿ ಲಾಸ್ಟ್ ನನ್ನ ಹತ್ರ ಬಂದಿದೆ ಅಂತ ಅಂದಿದ ಮೇಲೆ ನಿನ್ನ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಅಂತ ಅದಕ್ಕೆ ಅರ್ಥ ಆಗಿದೆ ನಾಯಿಗೆ. ಸೊ ಇದ್ರ ಅರ್ಥ ಮಾಡ್ಕೊಂಬಾಗಿ ಸ್ಟೋರಿ ಏನು ಅಂದ್ರೆ ಯಾರ ಅಪ್ಪ ತಂದೆ ಹೇಳುತ್ತಾನೆ, ಇವಾಗ ನಿನ್ನ ನಾಯಿ ಆಗುತ್ತೆ. ಏಕೆಂದರೆ ಹೋಗಿದ ನಾಯಿ ಮತ್ತೆ ತಿರುಗಿ ಯಾವಾಗ ಬಂದಿತ್ತು ನೋಡಿ ಅವಾಗೆ ನಿನ್ನ ನಾಯಿ ಆಗುತ್ತೆ. ನೀನು ತೋರಿಸಿದ ಪ್ರೀತಿಗೆ ಒಂದು ವ್ಯರ್ಥ ಸಿಕ್ಕಿತ್ತು ಅಂತ ಒಂದು ಮಾತು ಹೇಳುತ್ತಾನೆ. ಅವಾಗ ತಂದೆ ಆ ಹುಡುಗಿ ತುಂಬಾ ಖುಷಿ ಪಡುತ್ತಾಳೆ. ಇಲ್ಲಿಗೆ ಸ್ಟೋರಿ ಮುಕ್ತಾಯವಾಗಿತ್ತು. ಇವಾಗ ಅರ್ಥ ಮಾಡ್ಕೊಂಬೋದು ಏನು ಅಂತಂದ್ರೆ, ನೀವು ಪ್ರೀತಿಸೋ ಯಾವುದೇ ಒಂದು ವ್ಯಕ್ತಿ ಆಗಿರೋದು, ನೀವು ತುಂಬಾ ಪ್ರೀತಿ ಕೇರ್ ಎಲ್ಲ ತೋರಿಸ್ತೀರಲ್ವಾ, ಒಂದು ಫ್ರೀಡಮ್ನ ಕಟ್ಟಾಗಿ ಬಿಡ್ತೀರ. ಅವ್ರಿಗೆ ಒಂದು ಬಾರ್ಡರ್ನಲ್ಲಿ ಇಟ್ಕೊಂಡಾಗ ಅವರು ತುಂಬಾ ಇರಿಟೇಟ್ ಆಗುತ್ತಾರೆ. ಸಡನ್ಲಿ ಆಗಿ ಹೊರಗಡೆ ಬಿಟ್ಟಾಗ ಅವ್ರು ಏನಾಗುತ್ತೆ ಅಂದ್ರೆ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಲಾಸ್ಟಿಗೆ ನೀವು ಎಲ್ಲೇ ಹೋಗ್ಬಿಡ್ರಿ, ಅವ್ರು ತುಂಬಾ ಫೋರ್ಸ್ ಆಗಿ ಇಟ್ಕೊಂಡಾಗ ಅದು ಯಾವತ್ತೂ ನಿಂದೋದಿಲ್ಲ. ಆ ನಾಯಿಮರಿಗೆ ಅಲ್ಲಿ ಇಷ್ಟು ದಿನ ಅದಕ್ಕನ್ನ ಕಟ್ಟಾಗಿ ಸಡನ್ಲಿ ಬಿಟ್ಟಿದಾಗ ಸಡನ್ಲಿ ಓಡೋಕೆ ಸ್ಟಾರ್ಟ್ ಮಾಡುತ್ತೆ. ಏಕೆಂದ್ರೆ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ನೋಡಿ ಬರೋಣ ಅಂತ. ಸೊ ಹೋಗಿ ಬಂದಿದ ಮೇಲೆ ಅದು ಬರುತ್ತೆ ಅಂತ ಗೊತ್ತು. ಆ ನಾಯಿಗೆ ನಾ ಈ ಕಡೆ ಹೋಗೋದಿಲ್ಲ ಅಂತ ಗೊತ್ತು. ಬಟ್ ಅವ್ರಿಗೆ ಗೊತ್ತಿಲ್ಲಲ್ಲ ಎಲ್ಲಿ ಹೋಗುತ್ತೋ ಅಂತ. ಸುಮ್ಮನೆ ಪ್ರಪಂಚ ನೋಡಿದಾಗ ಕೂಡ ಲಾಸ್ಟಿಗೆ ಯಾವ್ದು ಪಸಂದ್ ಬರುತ್ತೆ, ನಿನ್ನ ಪ್ರೀತಿ ಬೇಕು ಅಂತ ಮತ್ತೆ ರಿಟರ್ನ್ ಬಂದಿದೆ ಆ ನಾಯಿ. ಅದೇ ರೀತಿ ನೀವು ತೋರ್ಸೋ ಪ್ರೇಮ ಪ್ರೀತಿ ಇವೆಲ್ಲ ನಿಮ್ಮ ವ್ಯಕ್ತಿ ಯಾರು ಅಂತಂದ್ರೆ, ನೀವು ತೋರಿಸಿದ ಪ್ರೀತಿಯನ್ನ ಬಿಟ್ಟು ಹೋಗಿದವರಲ್ಲ. ಎಲ್ಲಿಗೆ ಹೋದ್ರು ಕೂಡ ಮತ್ತೆ ನಿಮ್ಮ ಹತ್ರ ಬರುತ್ತೆ ನೋಡಿ, ಅವರು ನಿಮ್ಮವರು. ಅವಾಗ ನೀವು ತೋರಿಸಿದ ಪ್ರೀತಿಗೆ ಒಂದು ವ್ಯಾಲ್ಯೂ ಸಿಕ್ತಂತ ಅರ್ಥ. ಸೊ ಯಾವತ್ತೇ ಆಗಲಿ ಯಾವುದೇ ಒಬ್ಬ ವ್ಯಕ್ತಿ ಹೋಗಿದಾಗ ಅದನ್ನ ಬಹಳ ಟೆನ್ಷನ್ ತಗೋಬೇಡಿ. ನೀವು ಬೇಕು ಅಂದ್ರೆ 100% ಬರುತ್ತಾರೆ. ನೀವು ತೋರಿಸಿದ ಪ್ರೀತಿ ಅವರಿಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಬಿಂದಾಸ್ ಬಿಟ್ಬಿಡಿ. ಅವ್ರು ಎಲ್ಲಿ ಹೋದ್ರು ಮತ್ತೆ ನಿನ್ನವರು ಆಗುತ್ತಾರೆ, ನಿಮ್ಮ ವ್ಯಕ್ತಿ ಆಗುತ್ತಾರೆ. ಒಂದು ವೇಳೆ ನೀವು ಎಷ್ಟೇ ಎಫೆಕ್ಟ್ ಆಗಿದ್ರು, ನೀವು ಎಷ್ಟೇ ಚೆನ್ನಾಗಿ ಪ್ರೀತಿ ಮಾಡಿದ್ರು ಕೂಡ ಅವ್ರು ನಿಲ್ಲಿಲ್ಲ ಅಂದಾಗ ಸೊ ನಿಮ್ಮ ಪ್ರೀತಿ ಅರ್ಥ. ಸೊ ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೊಬೇಡಕ್ ಹೋಗ್ಬೇಡ. ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ನೀವು ಇಷ್ಟಪಟ್ಟಿದ್ದವ್ರನ್ನ ಯಾವತ್ತು ಕೈ ಬಿಟ್ಟು ಹೋಗಿದ್ದಾರೆ ಅಂತ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಹೋಗಿದ ವ್ಯಕ್ತಿ ನಿಮ್ಮವರಲ್ಲ, ಬಂದಿದ್ದವರು ನಿಮ್ಮ ವ್ಯಕ್ತಿ. ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿನ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.